ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕರ್ನಾಟಕದಲ್ಲಿ ನಾವು ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳಿಕೊಂಡಾಗ ಮಾನ್ಯ ಬೊಮ್ಮಾಯಿ ಸಾಹೇಬರು ನಮಗೆ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಮ್ಮಲ್ಲಿ ಯಜಮಾನರು, ಆಣೆಕಾರರು ಮತ್ತು ಮುದ್ರೆ ಅಂತ ಇರುತ್ತೆ. ಅವ್ರ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಅಗ್ನಿಬನ್ನಿರಾಯ ಸ್ವಾಮಿಯ ಫೋಟೋವನ್ನು ಕಳಿಸಿ ಅಲ್ಲೇ 5 ವರ್ಷದಿಂದಲೂ ಪ್ರತಿ ಹಳ್ಳಿಯಲ್ಲೂ ಮಾಡ್ತಾ ಇದ್ವಿ. ಪ್ರತಿಯೊಂದು ಹಳ್ಳಿಲೂ ನಮ್ಮ ಜನಾಂಗ ಎಲ್ಲೆಲ್ಲಿದೆ ಅಲ್ಲೆಲ್ಲರೂ ಕೂಡ ಹಳ್ಳಿಲಿ ಅವರವರೇ ಸ್ವಂತ ಹಾಕೊಂಡು ಮಾಡ್ತಿದ್ದಾರೆ. ತಾಲ್ಲೂಕು ಲೆವೆಲ್ನಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ವತಿಯಿಂದ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಸಾಹೇಬರು ಸರ್ಕಾರದ ವತಿಯಿಂದ ಮಾಡ್ತಾರೆ. ಈ ರಾಜ್ಯ ಮಟ್ಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಬಹು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಇಲ್ಲಿ 2 ವರ್ಷದಿಂದ ಮೊದಲೇನು ಹೇಳಿದ್ರು, ನೀವು ಜನ ಕರ್ಕೊಂಬರೋದಾದರೆ ನಾವು ಅದ್ದೂರಿಯಾಗಿ ಮಾಡ್ತೀವಿ, ಇಲ್ಲ ಅಂದರೆ ನಯನ ಮಂದಿರದಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಆಗ ನಾವೆಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಇಲ್ಲ ನಾವು ಶ್ರಮ ಪಡೋಣ, ಕರ್ಕೊಂಬರ್ತೀವಿ ಅಂತೇಳಿ ಹೋದನೇ ವರ್ಷ ಇದೇ ಫುಲ್ಲಾಗಿತ್ತು, ಜನಸಂಖ್ಯೆ ಫುಲ್ಲಾಗಿತ್ತು. ಅವರೂ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಹ ನಮಗೆ ತೃಪ್ತಿ ಆಗಂಗೂ ಮಾಡಿದ್ದಾರೆ. ಈಗ ಏನು ಇಲ್ಲಿ ಪ್ರಾಬ್ಲಮ್ ಬಂದಿದ್ದೇನು ಅಂದರೆ, ನಾವು 13ನೇ ಜನ ಹೆಸರು ಹಾಕೋದು ಅನ್ನೋದ್ರಲ್ಲಿ ಸ್ವಲ್ಪ ನಮಗೆ ಇದಾಯಿತು, ಹಿನ್ನಡೆ. ಯಾಕೆಂದರೆ ಕೆಲವರು ನನ್ನ ಹೆಸರಿಲ್ಲ ಅಂತ ಕೆಲವರು ಇದು ಮಾಡ್ತಿದ್ದಾರೆ. ಈ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ ಅಂದರೆ ಇದು ಹಿಂದೆ ಮೂಲದಲ್ಲಿ ಅರಾಜಕತೆ ಉಂಟಾದಾಗ ಸಪ್ತ ಋಷಿಗಳು ಸೇರಿ ಇವ್ರನ್ನೆಲ್ಲ ನಾಶಪಡಿಸ್ಬೇಕು ಅಂದಾಗ ಶಿವ ಮತ್ತು ನಾರಾಯಣ ಆ ಒಂದು ಅಗ್ನಿಬನ್ನಿರಾಯ ನೀವು ಒಂದು ಏನು ಯಜ್ಞವನ್ನು ಪ್ರಾರಂಭ ಮಾಡಿ ಅದ್ರ ಮುಖಾಂತರ ನಿಮ್ಗೆ ಅನುಕೂಲ ಆಗ್ತದೆ ಅಂತಾಗ ಈಗ ಶಂಭು ಮಹರ್ಷಿಗಳು ಯಜ್ಞವನ್ನು ಪ್ರಾರಂಭ ಮಾಡಿದಾಗ ಅದರಿಂದ ಅಲ್ಲಿ ಶಿವ ಮತ್ತು ನಾರಾಯಣ ಬರ್ತಾರೆ. ಶಿವನ ಕಣ್ಣೀರಿಂದ ಬಿದ್ದ ಒಂದು ತೊಟ್ಟು ಹನಿ ಆ ಕನ್ನೈದಲೆ ಹೂವಿನ ಮೇಲೆ ಬಿದ್ದಾಗ ಆ ಹೂವಿನ ನೀರನ್ನು ಅಗ್ನಿ ಕುಂಡಕ್ಕಾಗ್ತಾನೆ. ಆ ಕುಂಡದಿಂದ ಉದ್ಭವಿಸಿದವರೇ ಅಗ್ನಿಬನ್ನಿರಾಯ ಸ್ವಾಮಿ ಅಂತ. ಕುಂಡದಿಂದ ಉದ್ಭವಿಸಿ ಅಂದಿನಿಂದಲೂ ಸಮಾಜ ಸೇವೆಯನ್ನು ಅವರು ಚಕ್ರವರ್ತಿಯಾಗಿ ಆಳ್ಕೊಂಡು ಅವರು ಬಿಲ್ಲು, ಬಾಣ, ಕುದುರೆ ಮೇಲೆ ಕೂತ್ಕೊಂಡು ಉದ್ಭವ ಆಗಿದ್ದು ಅಗ್ನಿಯೊಳಗೆ. ಆದ್ದರಿಂದ ನಾವು ಅಗ್ನಿವಂಶ ಕ್ಷತ್ರಿಯರು ಅಂತ. ಕೆಲವು ಕಡೆ ಉಳ್ಳಿ ತಿಗಳರು ಅಂತೀವಿ, ಕೆಲವು ಕಡೆ ತೋಟದ ತಿಗಳರು ಅಂತೀವಿ, ಇದ್ದಂತೆ ಎಲ್ಲ ತಿಗಳರು ಅಂತಲೇ ಕರೆಯೋದು. ಆದರೆ ನಾವು ಇನ್ವಿಟೇಷನಲ್ಲಿ ಇದು ತಿಗಳರು ಅಂತ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ, ಅಗ್ನಿಬನ್ನಿರಾಯ ಸ್ವಾಮಿ ಪ್ರಸನ್ನ ಅಂತಲೇ ಹಾಕಿ ಅಗ್ನಿವಂಶಜರು ಅಂತಲೇ ಹೇಳ್ಕೊಂಡು ಬಂದಿದ್ವಿ. ನಾವು ಅಗ್ನಿವಂಶಜರೇ ನಾವು. ಅದರಿಂದ ಬಂದು ಇವತ್ತು ಇಲ್ಲಿ ನಮ್ಮ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಅದೇ ರೀತಿ ನಮ್ಮ ಕರ್ನಾಟಕ ತಿಗಳರ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ, ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘ ಎರಡೂ ಸಹಯೋಗದಲ್ಲಿ ಅದರ ಪದಾಧಿಕಾರಿಗಳು ತಮ್ಮ ಕೈಲಾದ ಮಟ್ಟಿಗೆ ಶ್ರಮ, ಧನ, ನಮ್ಮ ಎಲ್ಲ ಪಟ್ಟು ಇಷ್ಟು ಮಾಡಿದ್ದೀವಿ. ಇದಕ್ಕೆ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಜನಾಂಗಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.